ಮತ್ತು ಜಯಪ್ರಕಾಶ್ ಹೆಗ್ಗಡೆ ಅವರನ್ನು ಈ ಜಾತಿ ಗಣಿತ ಬಗ್ಗೆ ಅಧ್ಯಕ್ಷರನ್ನಾಗಿ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಬಹುಶಃ ಅವರು ಯಾವ ಹಳ್ಳಿಯಲ್ಲಿ ಬಂದು ಜಾತಿ ಗಣತಿಯನ್ನು ಮಾಡಿದ್ದಾರೆ, ಯಾರನ್ನು ಕೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕುಲ ಬಾಂಧವರು, ಬಟ್ ಯಾರೇ ಒಬ್ಬರು ಮನೆಗಾಗಲಿ ಅಥವಾ ಹಳ್ಳಿಗಾಗಲಿ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಮಾಹಿತಿಯನ್ನು ಕೊಡಬೇಕಾದ್ರೆ, ಜಾತಿ ಗಣತಿ ಕೊಡಬೇಕಾದ್ರೆ ಒಂದು ಪೇಪರ್ಗಳೆಲ್ಲ ಹಾಕಿಸಿ ಇಂಥ ದಿವಸ ಇಂಥ ಹೋಬಳಿಗೆ ಬರ್ತಾ ಇದ್ದೀವಿ, ಇಂಥ ದಿವಸ ಮಾಹಿತಿಯನ್ನು ಕೊಡಿ ಅಂತ ಕೊಡ್ಬೇಕಾದ್ರೆ. ಆದರೆ ಯಾವ ಹಳ್ಳಿಯಲ್ಲೂ ಬಂದಿಲ್ಲ. ತಮ್ಮ ಮನೆಗಳಿಗೆ ಏನಾದರೂ ಬಂದರೆ ಏನೋ ನನಗೆ ಗೊತ್ತಿಲ್ಲ. ಆದಾಗ್ಯೂ ಸಹ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಲ್ಲ ಜಾತಿಗಳೂ ಅಣ್ಣ ತಮ್ಮಂದಿರು ಇರೋದನ್ನು ಇವತ್ತು ವಿಷ ಬೀಜ ಬಿತ್ತಿಸಿ ಅವರ ಜಾತಿಗೆ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು, ಆ ಜಾತಿ ಮೇಲೆ ಇವ್ರ ಮೇಲೆ ಎತ್ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಏನು ಯಾವ ಒಂದು ವೈಜ್ಞಾನಿಕವಾಗಿ ಈ ಗಣತಿಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೂ ಒಂದು ವರ್ಗ ನಮ್ಮನ್ನು ತುಳಿಲಿಕ್ಕೆ ಈ ಒಕ್ಕಲಿಗ ಮತ್ತು ಲಿಂಗಾಯತರು ಮಾಡ್ತಾ ಇದ್ದಾರೆ, ಉನ್ನಾನ ಆಗ್ತಿದೆ. ಯಾರೇ ಆಗಲಿ ನಮ್ಮ ಸಮಾಜ ಪ್ರಕೃತಿಯಿಂದ ಹುಟ್ಟಿದ ಸಮಾಜ. ಯಾರಿಗೂ ಇವತ್ತೂ ನಾವೆಲ್ಲರೂ ಒಡಲಲ್ಲಿಟ್ಕೊಂಡು ಅಣ್ಣ ತಮ್ಮಂದ್ರಂತೆ ಬದುಕ್ತಾ ಇರ್ತಕ್ಕಂಥ ಸಮಾಜ ಇದೆ. ನಾವು ಒಬ್ಬರ ಹಕ್ಕುಗಳನ್ನು ಹತ್ತಿಕ್ಕಿ ನಮ್ಮ ಹಕ್ಕನ್ನು ಸಾಧಿಸ್ಲಿಕ್ಕೆ ನಾವೆಲ್ಲರೂ ಹೋಗಿಲ್ಲ. ಆದರೆ ವೈಜ್ಞಾನಿಕವಾಗಿ ಯಾವ ಜಾತಿ ಎಷ್ಟೆಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು ಅವರು ಯಾರು ವರದಿ ಕೊಟ್ಟಿದ್ದಾರೆ, ಅವರು ಯಾವ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿದ್ದಾರೆ, ಏನಾದರೂ ಇವರು ಹಳ್ಳಿಗಳಿಗೆ ಹೋಗಿ ಬಂದು ಮಾಡಿದ್ದಾರೋ ಅಥವಾ ವೋಟರ್ ಲಿಸ್ಟನ್ನು ಇಟ್ಕೊಂಡು ಮಾಡಿದ್ದಾರೋ ನಮಗಂತೂ ಅರ್ಥ ಆಗ್ತಾ ಇದೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯವನ್ನು ಹತ್ತಿಕ್ಕಿ ಅವರ ಬರ್ತಕ್ಕಂಥ ಸೌಲಭ್ಯಗಳನ್ನು ಕಸಿದುಕೊಳ್ಳಬೇಕು ಅನ್ನೋದು ದೃಷ್ಟಿಯಿಂದ ಮಾಡಿದ್ದಾರೆ. ಯಾವ ಸಮುದಾಯದವರಿಗೆ ನಮ್ಮ ಸಂವಿಧಾನದ ಪ್ರಕಾರ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಕೊಡೋದರಲ್ಲಿ ನಮ್ಮದು ಪೂರ್ಣವಾಗಿ ಸಮ್ಮತ ಇದೆ. ಆದರೆ ನಮ್ಮ ಸಂವಿಧಾನವನ್ನು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಹತ್ತಿಕ್ಕೇನಾದರೂ ಹೋದರೆ ನಾವು ಉಗ್ರ ಹೋರಾಟವನ್ನು ನಡೆಸ್ತೇವೆ.